ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ಅಭಿನವ ಭಾರತ ವಾಚನ ಮುಂದುವರಿಸ್ತಾ ಇದ್ದೇನೆ. ಕಾಡಿನಲ್ಲಿ ಇರುವ ಪಾಂಡವರು, ಅವರೊಂದಿಗಿರುವ ದ್ರೌಪದಿ, ಕೆಣಕಿ ಮಜಾ ತೆಗೆದುಕೊಳ್ಳಬೇಕೆಂದು ಹೋದ ದುರ್ಯೋಧನನು, ಶಕುನಿಯು ಅವರ ದಂಡಿನ ತೀರಾ ಅವಮಾನಿತನಾಗಿ ದುರ್ಯೋಧನನು ಶಕುನಿ ದುಶ್ಯಾಸನರೊಂದಿಗೆ ಅಲ್ಲಿಂದ ಬರ್ತಾರೆ. ಮುಂದಿನ ಕಥಾಭಾಗವನ್ನು ಈಗ ಹೇಳ್ತಾ ಇದ್ದೀನಿ. ಕೆಲವು ದಿನಗಳು ಕಳೆದಿವೆ. ಹಸ್ತಿನಾಪುರದಿಂದ ಬಂದ ಮಾರ್ಕಂಡೇಯ ಮಹರ್ಷಿಯು ಪಾಂಡವರನ್ನು ನೋಡಲು ದ್ವೈತವನಕ್ಕೆ ಬಂದನು. ಯುಧಿಷ್ಠಿರನು ಅವನನ್ನು ಗೌರವಾದರದಿಂದ ಬರಮಾಡಿಕೊಂಡು ಊಟೋಪಚಾರ ಆದ ಮೇಲೆ ಭೀಮಾರ್ಜುನರು ಕುತೂಹಲದಿಂದ ಹಸ್ತಿನಾಪುರದಲ್ಲಿ ದುರ್ಯೋಧನನ ರಾಜ್ಯಭಾರವು ಹೇಗೆ ನಡೆದಿದೆ, ಎಲ್ಲರೂ ಕುಶಲವೇ ಕೇಳಿದ್ದಾರೆ. ಮಾರ್ಕಂಡೇಯ ಋಷಿಯು ಹೇಳುತ್ತಾನೆ, ಇಲ್ಲಿ ಗಂಧರ್ವರಿಗೆ ಸೋತು ಅವಮಾನಗೊಂಡು ಹೋದ ದುರ್ಯೋಧನನು ಹಸ್ತಿನಾಪುರ ಪ್ರವೇಶ ಮಾಡಲಿಲ್ಲ. ಜೋಲುಮೋರೆ ಹೊತ್ತು ಹೇಗೆ ಧೃತರಾಷ್ಟ್ರ, ಭೀಷ್ಮರ, ದ್ರೋಣರ ಎದುರಿಗೆ ಹೋಗಲಿ, ತಾನಿನ್ನು ಬದುಕಬಾರದು, ಉಪವಾಸ ಮಾಡುವೆನು, ಪ್ರಾಣ ಬಿಡುವೆನು ಎಂದೇ ಕೊರಗುತ್ತಾ 3 ದಿನಗಳೇ ಊರ ಹೊರಗೆ ಇದ್ದಾಗ ಶಕುನಿಯು ಅಲ್ಲಿ ದ್ರೌಪದಿಯಿಂದ ಅವಮಾನವಾಯಿತೆಂದೇಕೆ ಕೊರಗುವೆ ಅಳಿಮಯ್ಯ, ಅವಳು ಮತ್ತೆ ರಾಣಿಯಾದರೆ ತಾನೇ ದಾಸಿಯಂತೆಯೇ ನಿನಗೆ ಕಟ್ಟಿದ ಹಗ್ಗಗಳನ್ನು ಬಿಚ್ಚಿದಳಷ್ಟೇ. ಮುಂದಿದೆ ಅವರಿಗೆ ಅಜ್ಞಾತವಾಸ. ಆಗ ಅವರನ್ನು ಬಯಲಿಗೆ ಎಳೆದೇ ತೀರುತ್ತೇವೆ. ಮತ್ತೆ ಪಾಂಡವರು ಕಾಡಿಗೆ ಹೋಗಬೇಕು, ಅಜ್ಞಾತವಾಸವನ್ನು ಮಾಡಬೇಕು ಎಂದು ಶಕುನಿ ವಿಕಟನಿಗೆ ನಕ್ಕನಂತೆ. ಕರ್ಣನು, ಮಿತ್ರ, ನೀನು ನಿರಶನ ಮಾಡಿ ಸತ್ತರೇನು, ಸಾಧಿಸಿದಂತಾಯಿತು. ನಿನ್ನ ಹಠ ಛಲ ಬಿಡದೆ ಮುಂದೇನು ಮಾಡಬೇಕೆಂದು ಯೋಚಿಸು ಮಿತ್ರ. ದುರ್ಯೋಧನ ನಡೆದರೆ ನಾನಂತೂ ನಿನಗಾಗಿ ಪ್ರಾಣ ಬಿಡಲು ಸಿದ್ಧನಿದ್ದೇನೆ. ಯುದ್ಧ ನಡೆದರೆ ನಾನಂತೂ ನಿನಗಾಗಿ ಪ್ರಾಣ ಬಿಡಲು ಸಿದ್ಧನಿದ್ದೇನೆ ಮಿತ್ರ. ಹೇಳು, ಎದ್ದೇಳು ಎಂದೇ ಕೈ ಹಿಡಿದೆಬ್ಬಿಸಿದ್ದಾನೆ ಕರ್ಣ. ದುರ್ಯೋಧನನು ಆಪ್ತ ಮಿತ್ರನ ಮಾತಿಗೆ ಮಣಿದು ಹಸ್ತಿನಾಪುರಕ್ಕೆ ಮರಳಿ ಬಂದನಂತೆ. ಆ ಬಳಿಕ ಧೃತರಾಷ್ಟ್ರನು ತನ್ನ ಸುಪುತ್ರ ದುರ್ಯೋಧನನ ಶ್ರೇಯಸ್ಸು ಯಶಸ್ಸಿಗೆ ರಾಜಸೂಯ ಯಾಗ ಮಾಡಬೇಕೆಂದೇ ಪುರೋಹಿತರು ಋತ್ವಿಜರನ್ನು ವಿಚಾರಿಸಲು, ದುರ್ಯೋಧನ, ತಂದೆ ನಿನಗೆ ಇರುವಾಗ ರಾಜಸೂಯ ಯಾಗ ಮಾಡಬಾರದು. ಆದಿಶಕ್ತಿ
ಗೆ ಪ್ರಿಯವಾದ ವೈಷ್ಣವಿ ಯಾಗ ಅಥವಾ ಚಂಡಿಕಾ ಯಾಗವನ್ನು ಮಾಡಿದರೆ ನಿನಗೆ ಅಧಿಕಾರದಲ್ಲಿ ಯಶಸ್ಸು ಲಭಿಸುತ್ತದೆ ಎಂದೇ ಹೇಳಿದರಂತೆ. ದುರ್ಯೋಧನನು ಚಂಡಿಕಾ ಯಾಗದ ಸಿದ್ಧತೆಯಲ್ಲಿದ್ದಾನೆ. ಸದ್ಯದಲ್ಲೇ ಭೀಷ್ಮ ಧೃತರಾಷ್ಟ್ರರಿಂದ ನಿಮಗೂ ಆ ಯಾಗಕ್ಕೆ ಕರೆ ಬಂದರೆ ಆಶ್ಚರ್ಯವೇನಿಲ್ಲ ಎಂದ ಮಾರ್ಕಾಂಡೇಯ ಋಷಿಯು ಶುಷ್ಕನಗೆ ನಕ್ಕನು. ಅರೆಕ್ಷಣ ಮೌನವಾದ ನಂತರ ಮಾರ್ಕಾಂಡೇಯ ಋಷಿಯು ಯುಧಿಷ್ಠಿರ, ದುರ್ಯೋಧನನು ಇಂದಿಗೂ ತಂದೆ ಧೃತರಾಷ್ಟ್ರನ ಕುರುಕುಲ ಪಿತಾಮಹ ಭೀಷ್ಮರ ಗುರು ದ್ರೋಣರ ಹಿತೋಕ್ತಿಗಳಿಗೆ ಕಿವಿಗೊಡದೆ ಅಲಕ್ಷಿಸುತ್ತಲೇ ಇದ್ದಾನೆ. ಗುಣ ಕರ್ಮ ಧರ್ಮವಿಲ್ಲದೆ ನಡೆಯುವ ರಾಜ್ಯದ ಅವನ ಕಾರುಬಾರುಗಳೆಲ್ಲವೂ ಅವನನ್ನೇ ಓಲೈಸುವ ಪ್ರಜಾಪ್ರತಿನಿಧಿಗಳಿಗೆ ಒಂದು ವರ್ಗದ ಪಂಥ ಪ್ರಭೃತಿಗಳಿಗೆ ಅಷ್ಟೇ ಉಪಯುಕ್ತವಾಗಿವೆ. ಗುಣಕರ್ಮದಿಂದ ಧರ್ಮದಿಂದ ನಡೆದುಕೊಳ್ಳುವ ಒಬ್ಬ ಧರ್ಮವ್ಯಾಧನ ಕತೆ ಹೇಳುವೆ ಕೇಳು ಎಂದು ಮಾರ್ಕಾಂಡೇಯ ಋಷಿಯು ಹೇಳಲಾರಂಭಿಸಿದ್ದಾನೆ. ಹಿಂದೆ ಮಿಥಿಲೆಯಲ್ಲಿ ಒಬ್ಬ ವ್ಯಾಧನಿದ್ದನು. ಅವನ ಹೆಸರು ಯಾರೂ ಕೇಳರಿಯರು. ಅವನು ಮಾಂಸವನ್ನು ಮಾರಾಟ ಮಾಡುವವನು. ಆದರೂ ಧರ್ಮ ಕರ್ಮ ಅನುಷ್ಠಾನ ಬಲ್ಲವನೆಂದೇ ಜನರು ಅವನನ್ನು ಧರ್ಮವ್ಯಾಧ ಎಂದೇ ಕರೆಯುತ್ತಿದ್ದರು. ಅದೊಂದು ದಿನ ಅವನ ಮಾಂಸದ ಅಂಗಡಿಗೆ ಬ್ರಾಹ್ಮಣನೊಬ್ಬ ಬರಬೇಕೇ. ಅವನನ್ನೇ ಅಚ್ಚರಿಯಿಂದ ನೋಡಿರಿ ವ್ಯಾಧನು, ಅಯ್ಯ ಬ್ರಾಹ್ಮಣನೇ, ಇದು ನೀನು ಬರುವ ಜಾಗವಲ್ಲ, ಯಾಕೆ ಬಂದೆ? ನನ್ನಿಂದ ನಿನಗೇನಾಗಬೇಕು ಹೇಳು ಎಂದಾಗ ಆ ಬ್ರಾಹ್ಮಣನು ಹೇಳುತ್ತಾನೆ, ಧರ್ಮವ್ಯಾಧ, ನೀನು ಕುರಿ ಕೋಳಿ ಮಾಂಸವನ್ನು ಮಾರಾಟ ಮಾಡುವೆ. ಆದರೂ ಜನರು ನಿನ್ನನ್ನು ಧರ್ಮವ್ಯಾಧನೆಂದೇ ಕರೆಯುವರಲ್ಲ. ಅದೇಗೆ ನೀನು ಧರ್ಮಾತ್ಮನಾದೆ ಎಂದು ಹುಬ್ಬೇರಿಸಿದ್ದಾನೆ. ನಸುನಕ್ಕ ಧರ್ಮವ್ಯಾಧನು ಆ ಬ್ರಾಹ್ಮಣನನ್ನೇ ನಿಟ್ಟಿಸಿದವನು. ಅದಿರಲಿ, ನೀವು ಬ್ರಾಹ್ಮಣರು ಈ ಮಾಂಸದ ಅಂಗಡಿಗೆ ಬರುವುದೆಂದರೇನು? ನಿಮ್ಮ ಹೆಸರೇನು ಎಂದಿದ್ದಾನೆ. ನನ್ನ ಹೆಸರು ಕೌಶಿಕ. ನಿನ್ನ ಬಗ್ಗೆ ಕೇಳಿ ತಿಳಿಯಲೆಂದೇ ಬಂದೆನು. ಓಹ್, ನೀವು ಬ್ರಾಹ್ಮಣರು ಮಾಂಸ ಮಾರಾಟದ ಅಂಗಡಿಗೆ ಬಂದಿದ್ದೀರಿ. ನನ್ನಿಂದ ಏನನ್ನು ಬಯಸುವಿರಿ? ಧರ್ಮವಾದನ ಎಂದಾಗ, ವ್ಯಾಧ, ನಾನು ಒಂದು ಮರದ ಕೆಳಗೆ ಕುಳಿತಿದ್ದೆನು. ಆ ಮರದ ಕೊಂಬೆಯ ಮೇಲೆ ಇದ್ದ ಪಕ್ಷಿಯೊಂದು ಮಾಡಿದ ಮಲವಿಸರ್ಜನೆ ನನ್ನ ಮೇಲೆ ಬಿದ್ದಿತು. ನಾನು ಕೋಪದಿಂದ ಅದನ್ನು ದುರುಗುಟ್ಟಿ ನೋಡಿ ನನ್ನ ತಪಶಕ್ತಿಯಿಂದ ಪಕ್ಷಿಯನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟೆನು. ಆಮೇಲೆ ಅದೇ ದಿನ ಮಧ್ಯಾಹ್ನ ಒಂದು ಮನೆಗೆ ಹೋಗಿ ಭಿಕ್ಷೆಗೆ ನಿಂತೆನು. ಮನೆಯ ಗೃಹಿಣಿಯು ಗಂಡನಿಗೆ ಊಟೋಪಚಾರ ಮಾಡುತ್ತಿದ್ದಾಳೆ ಎಂಬ ಅರಿವಾದರೂ ತಾಳ್ಮೆಯಿಂದ ಇರದೆ ಅವಳು ಭಿಕ್ಷೆ ಹಿಡಿದು ಬಾಗಿಲಿಗೆ ಬರುತ್ತಿದ್ದಂತೆ ತಡವಾಯಿತೆಂದೇ ಕೋಪದಿಂದ, ಗರ್ವಿಷ್ಠೆ,
ನಿನಗೆ ಬ್ರಾಹ್ಮಣರು ದೊಡ್ಡವರಲ್ಲ, ನಿನ್ನ ಗಂಡನೇ ದೊಡ್ಡವನೋ? ಬ್ರಾಹ್ಮಣರು ಬೆಂಕಿಯ ಹಾಗೆ ಭೂಲೋಕವನ್ನೇ ಸುಡಬಲ್ಲರೆಂದು ಕೇಳಿಲ್ಲವೇನು ಎಂದು ಅವಳನ್ನು ಸುಟ್ಟು ಬಿಡುವಂತೆ ದುರಹಂಕಾರದಿಂದ ದುರುಗುಟ್ಟಿ ನೋಡಿದ್ದಾನೆ. ದುರಹಂಕಾರದಿಂದ ದುರುಗುಟ್ಟು ನೋಡಿದನೆ. ಅದಾಗಲೇ ನಾನು ಪಕ್ಷಿಯನ್ನು ದುರುಗುಟ್ಟಿ ಸುಟ್ಟಿದ್ದು ಅವಳಿಗೆ ಅದು ಹೇಗೆ ತಿಳಿದಿತ್ತೋ? ನಸುನಕ್ಕವಳು. ಓಹ್, ಬ್ರಾಹ್ಮಣರು ದೇವತಾ ಸಮಾನರೆಂದು ಕೇಳಿದ್ದೇನೆ. ಮನುಷ್ಯನ ಗುಣಗಳಲ್ಲಿ ಇರುವ ಅಹಂಕಾರವೇ ಅವನಿಗೆ ಶತ್ರು. ಅದು ಇನ್ನೂ ದುರಹಂಕಾರವಾದರೆ ಕ್ರೂರ ಪ್ರಾಣಿಯಂತೆ ಹಿಂಸೆಗಿಳಿಯುವನು. ಅಯ್ಯ, ನೀನು ಪಕ್ಷಿಯನ್ನು ದುರುಗುಟ್ಟಿ ಭಸ್ಮ ಮಾಡಿದಂತೆ ನನ್ನನ್ನು ಸುಟ್ಟು ಬಿಡುವುದು ಅಸಾಧ್ಯವೇ? ನನ್ನ ಪತಿ ಮಧ್ಯಾಹ್ನದ ಊಟಕ್ಕೆ ಮುಂಚೆ ಯಾರಾದರೂ ಅತಿಥಿಗಳಾಗಿ ಬರುವರೆಂದೇ ಕಾಯುತ್ತಾರೆ. ನೀವು ತಡವಾಗಿ ಬಂದಿರಿ. ಹಸಿದು ಬಂದ ಬ್ರಾಹ್ಮಣನನ್ನು ಬಾಗಿಲಲ್ಲೇ ನಿಲ್ಲಿಸಿಬಿಟ್ಟೆನಲ್ಲ, ಕ್ಷಮಿಸಿಬಿಡಿ. ನೀವು ತಡವಾಗಿ ಬಂದಿರಿ. ಹಸಿದು ಬಂದ ಬ್ರಾಹ್ಮಣರು ನಿಮ್ಮನ್ನು ಬಾಗಿಲಲ್ಲೇ ನಿಲ್ಲಿಸಿದೆ, ಕ್ಷಮಿಸಿಬಿಡಿ ಎಂದವಳು. ನೀವು ಬ್ರಾಹ್ಮಣ್ಯವನ್ನು ಸರಿಯಾಗಿ ತಿಳಿದುಕೊಂಡಿಲ್ಲವೆಂದೇ ತೋರುತ್ತದೆ. ತನ್ನಂತೆ ಪರರೆಂದು ಭಾವಿಸುವವನು ಬ್ರಾಹ್ಮಣನು ಎಂದು ಅವಳು ಬ್ರಾಹ್ಮಣ್ಯವನ್ನು, ಧರ್ಮ, ಗುಣ, ಕರ್ಮಗಳನ್ನು ನಿನ್ನಿಂದಲೂ ತಿಳಿಯಬೇಕೆಂದಲೇ ಕಳಿಸಿದ್ದಾಳೆ ಎಂದು ಧರ್ಮವ್ಯಾಧನಿಗೆ ಹೇಳಿದನು ಕೌಶಿಕ. ಎಂದು ಕೆಲ ಕ್ಷಣಗಳೇ ನಿಲ್ಲಿಸಿದ ಮಾರ್ಕಾಂಡೇಯ ಋಷಿಯು, ಯುಧಿಷ್ಠಿರ, ಮನುಷ್ಯನಿಗೆ ಕೋಪವು ಸಕಾರಾತ್ಮಕವಾಗಿ ಬರಬೇಕು. ಇಲ್ಲದಿದ್ದರೆ ಅವನ ತ್ರಿಗುಣಗಳಿಗೆ ಮೂಲ ಅಹಂಕಾರವೇ ದುರಹಂಕಾರವಾಗುವುದು, ಅನರ್ಥಕಾರಿಯಾಗುವುದು. ಅಹಂಕಾರವು ಸಂಸಾರಿಗೆ, ಸಿರಿವಂತನಿಗೆ, ಸಂತನಿಗೂ ಬಿಟ್ಟಿದ್ದಲ್ಲ. ಅದು ದುರಹಂಕಾರವಾದರೆ ಸಂಸಾರಿಯನ್ನು ಹೆಂಡತಿ ಮಕ್ಕಳಿಂದ, ಬಂಧುಗಳಿಂದ ದೂರ ಮಾಡುತ್ತದೆ. ಸಿರಿವಂತನನ್ನು ನಾಶಪಡಿಸುತ್ತದೆ. ಸಂತನಿಗೆ ಆ ಅಹಂಕಾರ ಶಾಪವಾಗಿ ಪರಿಣಮಿಸುತ್ತದೆ. ಮೈತ್ರೇಯ ಋಷಿ ಎಂದಾಗ ಯುಧಿಷ್ಠಿರನು ಧರ್ಮವ್ಯಾಧನ ಕತೆ ಮುಂದೆ ಹೇಳಿ ಋಷಿಗಳೇ ಎಂದಿದ್ದಾನೆ.